ಇವತ್ತು ನಿತೀಶ್ ದೋಸಾಕರ್ ಪಾರ್ಟಿ. ಏನಮ್ಮ ಕಾರ್ ತೊಗೊಂಡಿದ ತಕ್ಷಣ ಸ್ಟೈಲೇ ಚೇಂಜ್ ನೋಡು. ಏಯ್ ಹೊಡ್ದಾಕ ನೋಡಿ, ನನಗೆ ನಾನೇ ಫ್ಯಾನ್ ಆಗ್ಬಿಟ್ಟಿದೆ. ಏನು ಸಕ್ಕಲಾಗಿ ಮಾಡಿದ್ದೀನಿ ಪೀಸಾ, ನೋಡೋಕೆ ಎಷ್ಟು ಸಕ್ಕಲಾಗಿ ಕಾಣ್ತೈತೆ ನೋಡಿ. ಹಿಂಗೆ ಎಳಿತಾವಳು ನೋಡಿ. ಬಿಡಲ್ಲ ಹಠ ಅವಳಿಗೆ ಹಠ. ಏಯ್ ರಾಣಿ ಬಿಡೆ ಬಿಡು ಬಿಡು ಬಿಡ್ತಾಳೆ, ಅವಳೆ ಬಿಡ್ತಾಳೆ. 2 ನಿಮಿಷ ವೆಯ್ಟ್ ಮಾಡಿ ಬಿಡ್ತಾಳೆ. ಬರಾಣಿ ಡಿಸ್ಟ್ರಾಕ್ಟ್ ಮಾಡಿ ಬೇರೆ ಕಲ್ಸಿರೋದು ಮಾಡ್ತಾ ಇಲ್ಲ. ಬಿಡೋದೇ ಇಲ್ಲ ಅವಳು. ರಾಣಿ ತಗೋ, ರಾಣಿ ಅಲ್ಲ ಇಲ್ಲಿದೆ ಅಷ್ಟೇ ತೋಳಿ. ಅವ್ರಿಗೆ ಸ್ಯಾರಿ ಇಷ್ಟ ಆಗಿದೆ ಅಂತ, ಸ್ಯಾರಿ ತೋಳಿ. ಆರ್ಡ್ರ್ ಆಯ್ತು. ಕ್ಯಾಶ್ ಆಫ್ಟರ್ ಡೆಲಿವರಿ ಬರಲಿ, ಮನೆಗೆ ಬಂದಾಗ ಪೇ ಮಾಡೋಣ. ಡೇಟ್ ನೋಡ್ಬೇಕು, ಅದರಲ್ಲೇ ಇರುತ್ತೆ. ಗೈಸ್, ನಾನು ಕಾರ್ ಕೀನ ಎತ್ಕೊಂಡು ನನ್ನ ಚಾರ್ಜರ್ನ ಕಾರಲ್ಲಿ ಬಿಟ್ಬಿಟ್ಟಿದ್ದೆ. ಇವತ್ತು ಶೂಟ್ ಎಲ್ಲ ಇತ್ತು, ರೀಲ್ ಶೂಟು, ಬ್ಲಾಗ್ ಶೂಟ್ ಅದೆಲ್ಲ. ಒಂಚೂರು ಲೋ ಫೀಲಿಂಗಲ್ಲಿದ್ದೀನಿ ಇವತ್ತು. ಬಿಕಾಸ್ ಏನಾಗಿದೆ ಅಂದರೆ, ನಾನು ಡೈಲಿ ವ್ಲಾಗ್ ಮಾಡೋದ್ರಿಂದ, ಡೈಲಿ ರೀಲ್ಸ್ ಕಾಂಟೆಂಟ್ ಪ್ಲ್ಯಾನ್ ಮಾಡೋದ್ರಿಂದ ಸ್ಯಾಚುರೇಟ್ ಆಗಿಬಿಡ್ತೀವಿ. ಏನು ಕ್ರಿಯೇಟಿವ್ ಆಗಿ ಯೋಚನೆ ಮಾಡೋಕ್ಕಾಗಲ್ಲ. ಒಂದೊಂದು ದಿನ ಏನಾದರೂ ಏನು ಮಾಡೋದು ಅನ್ನೋ ಅಷ್ಟೇ ಸ್ಟೇಟ್ ಆಫ್ ಮೈಂಡಲ್ಲಿ ಇವತ್ತು ಏನು ಮಾಡೋದು ಅಂತಲೇ ಗೊತ್ತಾಗಲ್ಲ. ಆ ಥರ ಸ್ಟೇಟ್ ಆಫ್ ಮೈಂಡಲ್ಲಿ ಇರುತ್ತೆ. ಇವತ್ತು ಯಾರ ಹತ್ರ ಏನು ಮಾತಾಡಲಿ, ನಂಗೆ ಒಂಚೂರು ಬ್ರೇಕ್ ಬೇಕಪ್ಪ, ನನಗೆ ಆಗ್ತಿಲ್ಲ, ಏನು ಯೋಚನೆ ಮಾಡೋಕ್ಕಾಗ್ತಿಲ್ಲ ಅನ್ನೋ ಸ್ಟೇಟ್ ಒಂದ್ಸರಿ ಇರುತ್ತೆ. ಒಂದ್ಸರಿ ಏನು ಮಾಡೋದು ಟೆನ್ಷನ್ ಸ್ಟೇಟಲ್ಲಿ ಇರುತ್ತೆ. ಇವತ್ತು ಆ ಸ್ಟೇಟಲ್ಲಿ ಇದ್ದೀನಿ ನಾನು. ಸಡನ್ನಾಗಿ ಗುಜರಾತ್ಗೆ ಹೋಗ್ಬಿಡೋಣ ಅಂದ್ಕೊಂಡು, ಸಡನ್ನಾಗಿ ಗುಜರಾತ್ಗೆ ಹೋಗಿದ್ದಾರೆ. ಗುಜರಾತ್ಗೆ ಹೋಗ್ಬಿಡೋಣ ಅನ್ನೋ ಥರ ಕಾಂಟೆಂಟು. ಬಟ್ ನಾಳೆ ನನಗೆ ಇನ್ನೊಂದು ಶೂಟ್ ಇದೆ, ಅದನ್ನೇ ಯಾರು ಮಾಡ್ತಾರೆ, ಏನೇನೋ ನಾವು. ಅದಕ್ಕೆ ಈಗ ಎಲ್ಲೂ ಹೋಗೋದು ಬೇಡ, ಮನೇಲೆ ಕೂತಿದ್ದೀನಿ. ಗೈಸ್, ಫೈನಲಿ ನಾನು ಸ್ಟುಡಿಯೋಗೆ ಬಂದೆ. ನನಗೆ ಯಾಕೋ ಫುಲ್ ಸಖತ್ ಮೂಡ್ ಆಫ್ ಆಗಿತ್ತು ಇವತ್ತು. ನಮ್ಮ ಸಿ ಇಲ್ಲೇ ಇದ್ದ, ಅದಕ್ಕೆ ನಾನು ಇಲ್ಲೇ ಬಂದೆ. ಆ್ಯಂಡ್ ನಮ್ಮ ನಿತೀಶ್ ಅವ್ರು ಬರ್ತಾ ಇದ್ದಾರೆ, ಅಣ್ಣ ಅವ್ರು ಕಾರ್ ತೊಗೊಂಡಿದ್ದಾರೆ ಅಂತ ತೋರ್ಸೋಕ್ಕೆ. ಅಣ್ಣಯ್ಯ ಲೇಡೀಸ್ ಫಸ್ಟ್. ಅಣ್ಣ ಬಂದ ಆರಾಮ್ ಬ್ರೋ ನೀವು? ಮಗನ ವಯಸ್ಸು ನೋಡಿ, ಎಷ್ಟೋ ದಿನ ಆದ್ಮೇಲೆ ನಿತೀಶ್ ಬಂದವನೇ ಮನೆಗೆ. ಏನಮ್ಮ ಕಾರ್ ತೊಗೊಂಡಿದ ತಕ್ಷಣ ಸ್ಟೈಲೇ ಚೇಂಜ್ ನೋಡ್ರಪ್ಪ ಬಂದು ಹಾಯ್ ಇಲ್ಲ, ಹಲೋ ಇಲ್ಲ. ಒಂದು ಕಾರ್ ತೊಗೊಂಡ ತಕ್ಷಣ ಕಾಲ್ ಹಿಂಗೆ ಇಟ್ಕೊಂಡು ಇಲ್ಲ ಇರ್ಲಿ. ಈ ಥರ ಎಲ್ಲ ತುಂಬ ಜನ ಚೇಂಜ್ ಆಗೋದು ನೋಡಿದ್ದೀನಿ. ಎಸ್ಸಿಂದ ಚೇಂಜ್ ಆದ ಫ್ರೆಂಡ್ಸು. ಎಸ್ ಅಂತ ಭಯ ಆಯ್ತಾ? ಮತ್ತೆ ಬರಲೇ ಎದುರ್ಸು ಹಾಂ, ಫಸ್ಟಿಂದ 3, 2, 1 ಸ್ಟಾರ್ಟ್. ಸೊ ಆ ಥರ ತುಂಬ ಜನ ಬಂದಿದ್ರು. ಭಯ ಆಯ್ತಾ? ಏನೋ ಡವ್ ಇಷ್ಟ ಆಕ್ಟಿಂಗ್ ಕಲಿಸ್ಬಿಟ್ಟವಳೆ. ಕಮಿಟ್ ಆದ್ಮೇಲೆ ಇವತ್ತು ಸಿಕ್ಕಿರೋದು ನಿತೀಶ್. ಕೊಡಪ್ಪ, ಯಾವುದೋ ಕಾರ್ ಬರ, ಯಾವ ಕಾರ್ ನೋಡುವ. ಹ್ಯಾಂಡ್ ಬ್ರೇಕ್ ಆಟೋ ತರ ಇರ್ತದ? ಕಂಗ್ರಾಟ್ಸ್ ಮಚ್ಚ, ಕಂಗ್ರಾಚುಲೇಷನ್ಸ್. ಕಾರ್ ತಗೊಂಡಿದೆ ನಮ್ಮ ಹುಡುಗ. ಬನ್ನಿ ಏನಂತ ನೋಡೋಣ, ಯಾವ ಕಾರ್ ಅಂತ. ತೊಗೊಂಬರಕ್ ನಮ್ ಕಾರ್ ಎತ್ಕೊಂಬರ ಹಿಂದೆ. ಟೋ ಮಾಡಕ್ ಹಗ್ಗಬೇಕಾ? ಯಾವ ಕಾರ್ ಇದು? ವರ್ಣ. ನಾನು ತಗೋಬೇಕು ಅಂತಿದ್ದೀವಿ ಕಾರ್ ವರ್ಣ. ಆಗ್ಲೇ ಅಣ್ಣ ಅವ್ರು ಹೋಗಿ ಸ್ಟಿಕ್ಕರಿಂಗ್ ಎಲ್ಲ ಮಾಡ್ತಿದ್ದಾರೆ ಕಾರ್ ನೋಡಿ. ಆರ್ ಪಿ ಬಿಲ್ಡರ್ಸ್ ಇಂಟೀರಿಯರ್ಸ್. ಓಹ್, ಬಟನ್ ಇದೆಯಾ? ಓ ಗೈಸ್, ಇಲ್ಲಿ ಬಟನ್ ಇದೆ ಇದಕ್ಕೆ.
ನಮ್ ಸಭಿ ಕ್ಯಾಪ್ ಹೋಗ್ಬಿಟ್ಟಣ ಓಪನ್ ಆದ್ರೆ ಇನ್ಬಿಲ್ಟ್ ಮರ್ಸಿಡೀಸ್ ತರ ಸ್ಪೀಕರ್ ಹಾಕೋರು ಮುಟ್ಬಾರ್ದು ಅಂತ ಎಲ್ಲ ಮಚ್ಚ ಆನ್ ಮಾಡೋದು ಇಲ್ಲ ಹತ್ತು ಲಾಸ್ಟಾಗಿ ಗೈಸ್ ನಾವೆಲ್ಲ ರೇಗ್ಸೋದು ನನಗೆ ಬೇಜಾರು ಮಾಡ್ಕೋಬೇಡಿ ನಾವೆಲ್ಲ ರೇಗ್ಸೋರೆ ಫ್ರೆಂಡ್ಸ್ ಅಂದ್ರೆ ಹಂಗೆ ಗಾಡಿ ಚೆನ್ನಾಗೈತೆ ರೀಪೇಂಟ್ ಮಾಡಿಸಿ ಸ್ವಲ್ಪ ಇದು ಮಾಡ್ತೀನಿ ನೀನು ಬರ್ತೀಯಾ ಫುಲ್ ಏನೋ ಸೌಂಡ್ ಅದು ಓಪನ್ ಆಗೋದಿದೆ ಡೋರ್ ಓಪನ್ ಆಗಲ್ಲ ರಿವರ್ಸ್ ಹುಡುಕ್ತಾ ಇದೀನಿ ನಮ್ಮ ಕಡಲೆ ಹೌದಾ ಸರಿ ಕಣ ಆಯ್ತು ಸಕ್ಕದಾಗಿದೆ ಕಾರ್ ನಮ್ಮ ಹುಡುಗಂದು ನೈಸ್ ಮಚ್ಚ ಕಂಗ್ರಾಜುಲೇಷನ್ ರೆಡಿ ಮಾಡಿಸ್ಬೇಕು ಸ್ವಲ್ಪ ಇಂಟೀರಿಯರ್ ಎಲ್ಲ ರೀಪೇಂಟ್ ದುಡ್ಡು ಮಾಡಿಸು ಮುಗೀತು ಒಂದಾಯ್ತು ನಿಂದಾಯ್ತು ಅಷ್ಟು ಮುಗೀತು ಕಂಗ್ರಾಚುಲೇಷನ್ಸ್ ನಿಲ್ಸು ಏನೋ ಮಚ್ಚ ಸೌಂಡ್ ಅದು ಪಾಲ್ಟಿ ಮಾಡ್ತಿದ್ದ ಅಣ್ಣ ಚೆನ್ನಾಗಿದೆ ಹೋಗ್ಬೋದು ಇಲ್ಲಿಂದ ಜಯನಗರ ಆರಾಮಾಗಿ ಹೋಗ್ಬೋದು ನಡಿ ಹೋಗ್ಬೋದು ಡೀಸೆಲ್ ಐತೆ ಫುಲ್ ಟ್ಯಾಂಕ್ ಇಲ್ಲ ಲಾಂಗ್ ಹೋಗಿದ್ದೇನೋ ಲಾಂಗ್ ಹೋಗಿದ್ದ ತುಮಕೂರು ಫಸ್ಟ್ ನೀನ್ ಡೌನ್ ಹಚ್ಚಿರ್ತಿಯಲ್ಲ ಕಾರಲ್ಲಿ ನಮ್ಮಮ್ಮ ಅದು ಗೈಸ್ ಇವನ್ ಏನ್ ಮಾಡೋನೆ ಡೌನ ಕುಂಕುಮದ್ ನೀರ್ ಇರುತ್ತಲ್ಲ ಅದಕ್ಕೆ ಕಾಲ್ ಇಟ್ಸ್ಬಿಟ್ಟು ಗ್ಲಾಸ್ ಮೇಲೆ ಹಚ್ಚಿರೋದು ಹಚ್ಬಿಟ್ಟು ನಡ್ಸಿರೋದು ಮಳೆಗಾಲ ಅಲ್ವಾ ಹೋಗ್ಬಿಡೈತೆ ಏನೋ ಮಚ್ಚ 1000 ಮಾಡಿ ಬಲ್ಪ್ ಹಾಕ್ಸ್ಬಿಟ್ಟಿದ್ಯಾ ಕಾರ್ಗೆ ಇದು ವ್ಲಾಗಿಂಗ್ ಮಾಡಕ್ಕೆ ಓ ಸೇಮ್ ಎಸ್ ಹೆಡ್ಲೈಟ್ ಇದೆಯಾ ಸಕ್ಕತ್ತಾಗಿದೆ ಚೆನ್ನಾಗಿದೆ ಓಡಿಸ್ಬೋದು ಅದು ಕಲ್ಲಿ ಹೋಗ್ಬಿಟ್ಟಿದೆ ಕಟ್ಟ ಅದು ನಾವು ಸ್ಕೋಡರ್ ಆದ್ರೂ ಕಾರ್ ತಗೋಬಿಟ್ಟ ರೀತಿ ನಮ್ಮ ಹುಡುಗ ಕಾರ್ ಖುಷಿ ಆಯ್ತು ಕಣ ಹುಡುಗ ಸೂಪರ್ ಕಣ ಮತ್ತೆ ಸ್ಪೀಡಾಗಿ ಹೋಗೋ ತರ ಹೋಗ್ಬೋದಾ ಹೋಗು ತೋರ್ಸೋದು ಆಣ್ಬೇಕು ಸಕ್ಕತ್ತಾಗಿದೆ ಗೈಸ್ ಪಡು ನಂತ ನಮ್ಮ ಸಿಸಿ ಓಡಿಸ್ತಾನೆ ಡೋರ್ ಓಪನ್ ಆಗಲ್ಲ ಒಳಗಡೆ ಓಪನ್ ಆಗಲ್ಲ ಆಚೆ ಓಪನ್ ಆಗಲ್ಲ ಹೌದಾ ಚೈಲ್ಡ್ ಲಾಕು ಹೋಗೈತೆ ಡೋರು ಏನೇ ಆದ್ರೂ ಕಾರ್ ತಗೊಂಡವನೇ ನಮ್ಮ ಹುಡುಗ ಅಷ್ಟೇ ನಮ್ ಖುಷಿ ಆಯ್ತಪ್ಪ ನಾವ್ ರೇಗ್ಸೋದ್ ರೇಗಿಸ್ತೀವಿ ನಮ್ ಕರ್ತವ್ಯ ಫ್ರೆಂಡ್ಸ್ ಆಗಿ ರೇಗ್ಸೋದಲ್ಲ ಸಂಜೆ ಸರಿಯಾಗಿ ರೇಗ್ಸ್ಬಿಟ್ಟು ಕಳ್ಸೋದು ಫುಲ್ ಇಡಿ ಮಚ್ಚ ಏನ ಕೈಯಲ್ಲಿ ಇಳ್ ತಳ್ಬಿಡದ ಕೈಯಲ್ಲಿ ತಳ್ಳೋ ಕ್ಲಚ್ನ ಸಂಜೆ ಹೆಂಗೈತೆ ಅಲ್ವಾ ಹುಷಾರು ಸ್ಪೀಡ್ ಆಗೋರೆ ಪಾರ್ಟ್ ಎತ್ಕೊಂಡ್ಬರ್ಬೇಕು ಹ್ಯಾಂಡ್ ನಾವು ತಗೊಂಡೋಗೋಣ ಮಚ್ಚ ಹೋಗಿ ಹೋಗ್ಲಾ Try ಮಾಡಿ, ಅಲ್ಲ try ಮಾಡಿ. ಹೋಗುತ್ತಾ ಅಂತ ಜೀವ ಕೈಯಲ್ಲಿ ಹಿಡ್ಕೊಂಡು ಕೂತೈತೆ ಹೋಗುತ್ತಾ ಹಿಂಗೆ ಶೋರ್ ಇದು ಬಿಡು ಗ್ಯಾರೇಜ್ ಬಿಡ್ಬೇಕು ಗಾಡಿ ಅಣ್ಣ ಮತ್ ನಡಿಯೋಣ ಬಿಡ್ಲೇಬೇಕು ಅದಂತೂ ಪಕ್ಕ ಬಿಡು ಸೀಟ್ ಕವರ್ ಮುಂದೆ ಲೈಟ್ ನೀ ಅದು ಬಗ್ಗೆ ಯೋಚನೆ ಮಾಡ್ತಿದ್ಯಾ ಪಿಕಪ್ ಹೆಂಗೆ ಕರೆಕ್ಟ್ ಆಗಲ್ಲ ಅರಿಯುತ್ತೆ ಅರಿಯುತ್ತೆ ಸರಿಯಾಗಿ ಅರಿಯುತ್ತೆ ಅಣ್ಣ ಚಸ್ತವ್ರೆ ಸ್ಟ್ರೆಚ್ ಒಂಚೂರು ಹಾಳಾಗ್ಬಿಟ್ಟೈತೆ ಅದನ್ನ ಚೇಂಜ್ ಮಾಡಿಸಿ ಗಟ್ಟಿ ಇದೆ ಎಲ್ಲ ಒಂದು ಕ್ಲಚ್ ಒಂಚೂರು ಹಾಳಾಗಿದೆ 50,000 ಎಷ್ಟು ಗಾಡಿ ಇದು ಅಲ್ಲ ಇಂಜಿನ್ ಏನ್ ಪ್ರಾಬ್ಲಮ್ ಇಲ್ವಾ ಏನಿಲ್ಲ ಮಚ್ಚ ಚೆಕ್ ಮಾಡಿಸ್ತಾ ಫಸ್ಟ್ ಚೆಕ್ ಮಾಡಿಸ್ತಾ ಹೋಗ್ಬೇಕು ಯಾವಾಗ್ಲೂ ಗಾಡಿನ ಸೆಕೆಂಡ್ಸ್ ತಗೊಂಡ್ರೆ ಅದಕ್ಕೆ ಚೆಕ್ ಮಾಡಿಸೋದ್ರೂ ಪ್ರಾಬ್ಲಮ್ಮೇ ಬಟ್ ಖರ್ಚು ಗೈಸ್ ಖರ್ಚು ಮಾಡ್ಲೇಬೇಕು ನಾವು ಸೆಕೆಂಡ್ಸ್ ಅಂದ್ಮೇಲೆ ಖರ್ಚು ಮಾಡ್ಲೇಬೇಕು ಅದಕ್ಕೆ ಈರೋಡಿಗೆ ಹಾಕೊಂಡು ಹೋದೆ ಅಲ್ಲಿ ಯಾವ ಟೆಂಪೋ ನಿಂತ್ಕೊಂಡ್ಬೋನೆ ಮಣ್ಣ ಹೋಗಿದ್ದೆ ಹೌದಾ ಇಲ್ಲ ಇಲ್ಲ ಪಕ್ಕದ ರೋಡ್ ಇವತ್ತು ನಮ್ಮ ನಿತೀಶ್ ಸಾಕಾರ್ ಪಾರ್ಟಿ ಹೊಸ ಕಾರ್ ಕಮಿಟ್ ಆಗಿದ್ದಕ್ಕೂ ಪಾರ್ಟಿ ಹೊಸ ಕಾರ್ ಪಾರ್ಟಿ ಮದ್ವೆ ಕಮಿಟ್ ಆಗಿಲ್ಲ ಹೌದಾ ದೇವ್ರೆ ಒಂದು ಕಮಿಟ್ ಆಗಿರೋ ಬ್ರೇಕಪ್ ಆಗ್ಬಿಟ್ಟಪ್ಪ ದೇವ್ರೆ ಪ್ಲೀಸ್ ಅಪ್ಪ ದೇವ್ರೆ ಏನ ಅವ್ರ ತರನೇ ಮಾಡ್ತಾರೆ ಇವನು ಬೇಕಪ್ಪ ಶಾಪ್ ಆಗ್ತದೆ ಫ್ಯೂಲ್ ಎಲ್ಲ ಹಾಕ್ಸಿಲ್ವೇನೋ ಫ್ಯೂಲ್ ಎಫ್ಟಿ ಇದೆ ಫುಲ್ ಇರ್ಬೇಕಿತ್ತಲ್ಲ ಪಕ್ಕ ಇರ್ಲೇಬೇಕಿತ್ತಲ್ಲ ನೀವು ಅಪ್ಪರ ಕಮಿಷನ್ ಕೇಳಿರ್ತಾರೆ ಅದಕ್ಕೆ ಗಾಯ್ಸ್ ಫೈನಲಿ ಕಾರಲ್ಲಿ ಹತ್ತಿ ಗಿಳಿತಾ ಇದೀವಿ ಡೋರ್ ಬಂದ್ಬಿಡ್ತು ಆಟೋಮೆಟಿಕ್ ರೋಲ್ಸ್ ರಾಯ್ಸ್ ಅದೇ ಕ್ಲೋಸ್ ಆಗುತ್ತೆ ಡೋರ್ ಇದು ನಾವು ಕ್ಲೋಸ್ ಮಾಡೋದೇ ಬೇಡ ಹೆಡ್ಲೈಟ್ ಆಫ್ ಮಾಡೋ ಮಚ್ಚ ಚೆನ್ನಾಗಿದೆ ಗಾಡಿ ಚೆನ್ನಾಗಿದೆ ಈಗ ಯಾವಾಗ ತೊಗೊಂಡಿದ್ದು ಎಳ್ಳೇ ಇಲ್ಲ ನಮಗೆ ಸಿಕ್ಕಿ ಎಷ್ಟು ದಿನ ಆಯಿತು
ಯಾವಾಗ ಗೊತ್ತಾ ಲಾಸ್ಟ್ ಸಿಕ್ಕಿದ್ದು ನಿನ್ನ ಅಕ್ಕ ಮನೆಗೆ ಹೋಗಿದ್ದು ಲಾಸ್ಟ್ ಗೇಮ್ ಮಾಡಿದ್ವಲ್ಲ ಅವತ್ತು ಲಾಸ್ಟ್ ಸಿಕ್ಕಿದ್ದು. ನನ್ನ ಮಗನೇ ಕಮಿಟ್ ಆದಾಗ ಹೇಳ್ದೆ ಗೈಸ್, ಕಮಿಟ್ ಆಗೋಕ್ ಮುಂಚೆ ಹೇಳ್ದೆ ನೀನು ದೂರ ಆಗೋಗ್ತೀಯಾ ಸಂಜಯ್ ಇವ್ನು ಕಮಿಟ್ ಆಗಕ್ಕೆ ಮುಂಚೆ ಹೇಳಿದ ದೂರ ಆಗೋಗ್ತಾನೆ ಅಂತ. ಅವ್ನು ಸಿಕ್ಕಿದ್ದು ಯಾವತ್ತು ಹೇಳಿ ನಮ್ಮ ಅಕ್ಕ ಮನೆಗೆ ಗೇಮ್ ಮಾಡಕ್ ಹೋಗಿದ್ವಲ್ಲ, ಕಿರ್ಚೋ ಗೇಮು ಅವತ್ತು. ಕಮಿಟ್ ಆಗವನೇ, ನಾವು ಆಗಿದ್ವಿ, ಎಲ್ಲರೂ ಆಗೋರಿಲ್ಲಿ. ಬಾ ನಾನು ಹೇಳಕ್ ಬರ್ತಾ ಇದ್ರಲ್ಲಿ ಪರಿಸ್ಥಿತಿ ಮಾಡುತ್ತೆ ಪರಿಸ್ಥಿತಿ ಅಲ್ವಾ, ನಮ್ ಜೊತೆ ಹೇಳ್ತಿದ್ದ ಕೆಲಸ. ನನ್ನ ಮಗನೇ ದಿನ 24 ಗಂಟೆ ರೋಡ್ ಸುತ್ತಿದ್ದ ಲೋಪ್ ಬರ್ತಾರ. ನಮಗ್ ಟೈಮ್ ಕೊಟ್ಟಿಲ್ಲ, ನಾವು ಕೇಳಲ್ಲ. ಅಲ್ಲಿ ಕೊಟ್ಟಿಲ್ಲ, ಅದು ಅಲ್ಲಿ ಟೈಮ್ ಕೊಡ್ಬೇಕು. ಕಮಿಟ್ಮೆಂಟ್ ಅಂದ್ರೆ ಕಮಿಟ್ಮೆಂಟ್, ಟೈಮ್ ಕೊಡ್ಲೇಬೇಕು. ಯಾರು ಮಿಸ್ ಮಾಡಿದ್ರು ಅವ್ರು ಮಿಸ್ ಮಾಡ್ಬೋದು. ಇರೋ 24 ಗಂಟೆಯಲ್ಲಿ ಹುಡುಗರು ಅವ್ರ ಅಪ್ಪ ಅಮ್ಮ ಅಜ್ಜಿ ತಾತ ಫ್ರೆಂಡ್ಸು ಕೆಲಸ ಇವೆಲ್ಲ ಬಿಟ್ಟು ಪ್ರೀತಿಸೋಕೆ ಅಂತಾನೆ 4ರಿಂದ 5 ಅವ್ರು ಮಲ್ಗೋದ್ರಲ್ಲಿ ಅರ್ಧ ಗಂಟೆ ಹೆಚ್ಚು ಕಮ್ಮಿ ಆಗ್ಬೋದ್ರಿ. ಅದು ನಿಮ್ಗೆ ಅಂತ ಇರ್ತಾರಲ್ಲ 4ರಿಂದ 5 ಅದ್ರಲ್ಲಿ 1 ಸೆಕೆಂಡ್ ಹೆಚ್ಚು ಕಮ್ಮಿ ಆಗಲ್ಲ. ಹುಡುಗರು ಹಾಟೆ ಹಿಂಗೆ ರೀ, ಬಾಗಿಲು ನಿಂತ್ಕೊಂಡು ಪ್ರೀತಿ ಮಾಡಿದ್ರೆ ಗೊತ್ತಾಗಲ್ಲ, ವರ್ಣಾಲಿ ಹಿಂಗೆ. ಈ ಡೈಲಾಗ್ ನಾನು ನಿನಗೆ ಬರ್ದಿರೋದು, ಇದನ್ನ ಹೋಗಿ ನಿನ್ ಡೌಗ್ ಹೇಳು. ಅವಳೇ ನೋಡ್ತಾರೆ ಇವಾಗ. ಕಮಿಟ್ ಆಗೋನೆ ಎಲ್ಲ ಕಮಿಟ್ ಆಗ್ಬಿಟ್ಟು ಗೈಸ್. ನಮ್ ಜೀವನಾನೇ ಇನ್ನೂ ರೋಡಿಗೆ ಬಂದಿಲ್ಲ, ದಾರಿಗೆ ಬಂದಿಲ್ಲ. ಅಲ್ಲಿ ನೋಡಿ ಎಲ್ಲ ಕಮಿಟೆಡ್. ಇವನು ಕಮಿಟೆಡ್. ಅವ್ನು ಇನ್ನೂ ಚಿಕ್ಕ ಹುಡುಗ. ಇವನ್ ಬಿಡಿ, ಅವನು ಇಬ್ಬಿಬ್ರು ಮೇಂಟೈನ್ ಮಾಡ್ತಾನೆ. ಸಂಜಯ್ ಅವನು ಕಮಿಟೆಡ್. ಅವ್ರು ಒಂದ್ ಸ್ಟೆಪ್ ಮೇಲೆ ಇದ್ದಾನೆ, ಅವ್ರು ಒಂದ್ ಸ್ಟೆಪ್ ಕೆಳಗಡೆ ಇದ್ದಾನೆ. ಕರೆಕ್ಟ್ ಆಗಿತ್ತು ಗೈಸ್. ಕಾರ್ ತಗೊಂಡಿದ್ ಖುಷಿಗೆ ಇವತ್ತು ನಾವು ಪಾರ್ಟಿ ಮಾಡಕ್ ಹೋಗ್ತಾ ಇದೀವಿ, ಜ್ಯೂಸ್ ಕುಡಿಯಕ್ಕೆ. ಅಂದ್ರೆ ನಾನು ಡೈಟ್ ಬೇರೆ ಅಂತ ತಿನ್ನಲ್ಲ, ಜ್ಯೂಸ್ ಕುಡಿಯೋದು, ಲೈಮ್ ಸೋಡಾ. ನೋಡಿ ಕಮಿಟೆಡ್ ಬಾಯ್. ಈಗೇನ್ ವಿಡಿಯೋ ಮಾಡಲ್ಲ ತೋರ್ಸೋದು, ಏನು ವಿಡಿಯೋ ಕಾಲಲ್ಲಿ ತೋರಿಸ್ತಾ ಯಾರ್ಯಾರ ಜೊತೆ ಇದೀವಿ, ಯಾರ್ಯಾರು ಇದಾರೆ ನಮ್ ಜೊತೆ, ಅದೆಲ್ಲ ತೋರಿಸ್ಬೇಕು. ಹಲೋ ಸಂಜಯ್, ಯಾರ್ಯಾರು ಇದಾರೆ, ಯಾರ ಜೊತೆ ಇದೀವಿ, ಏನ್ ತಿಂದ್ವಿ, ಎಲ್ಲಿ ಮಲ್ಕೊಂಡ್ವಿ, ಯಾರ ಜೊತೆ ಏನ್ ಮಾತಾಡ್ದೆ, ಅವ್ರು ಯಾಕೆ ಮಾತಾಡೋರು, ಇವ್ರು ಯಾಕೆ ಮಾತಾಡ್ತಿಲ್ಲ, ಅವ್ರ ಮನೆ ಬಿಟ್ರ, ಮನೆಗೆ ಹೋದ್ರ, ಮನೆಗೆ ಯಾಕೆ ಇನ್ನೂ ಹೋಗಿಲ್ಲ, ಮನೆಗೆ ಯಾವಾಗ ಹೋಗ್ತೀಯಾ, ಎಲ್ಲ ಹೇಳ್ಬೇಕು. ನೋಡಿ ಇಲ್ಲಿ 4 ಜನ, ಹಿಂದೆ ಒಬ್ರು, ಎಷ್ಟು ಜನ ಹೋಗ್ತಾ ಇರೋದು. ಹಾಕು ಗೆಳತಿನ ಹೇಗೆ ಮಾಡಬೇಕು ಕಾಣೆ ಗುಣಗಾನ, ನಕ್ಷತ್ರ ಕಾಲ್ ಗೆಜ್ಜೆ ಮುತ್ತಂತೆ ಆ ಲಜ್ಜೆ, ಒಟ್ಟಾರೆ ನಾಗರ ಹೊಳೆಯ ತುಳಿದಂಗೆ, ಚಂದ್ರ ಕೈಯ ಬಳೆ ಒಂದ್ ವಾರ ನಾ ಮಗನೇ, ಎಷ್ಟೋ ತಿಂಗಳಾಯ್ತು ಸಿಕ್ಕಿ ನೀನು, 1 ತಿಂಗಳು ಮೇಲಾಯ್ತು. ಗೈಸ್ ಅಲ್ಲಿಂದ ಹೊರಟು ಜ್ಯೂಸ್ ಕುಡಿಯಕ್ಕೆ ಅಂತ ನಿತೀಶ್ ಅವ್ರ ಮನೆ ಖಾಲಿ ಮಾಡಿದ್ದಾರೆ. ಮನೆ ತೋರಿಸ್ತೀನಿ ಬಾ ಅಂತ ಕರ್ಕೊಂಬಂದ. ನೋಡ್ರಿ ಕೀನೇ ಇಲ್ವಂತೆ, ನೋಡಿ ಎಲ್ಲ ನಿಂತಿದ್ದೀವಿ. ಡೋರ್ ಹೊಡೆದಾಕೋ, ಹೊಸದ್ ಹಾಕ್ಸೋ. ನಾವು ಸಿವಿಲ್ ಇಂಜಿನಿಯರ್ ತಾನೆ. ನಿಮ್ ಕಾರ್ ಡೋರ್ ತಗ್ಬಿಟ್ಟಲ್ಲ, ಹಾ ತೆಗಿ, ಹೊಡೆದಾಕ. ಹೊಡಿಯ ಗೇಟ್ ಹೊಡೆದಾಕ, ಹೊಡೆದಾಕ ಸಾಕು. ಅಲ್ಲಲ್ಲೇ ಹೊಡೆದಾಕ್ತಾರ. ಈಗ ಆಕ್ಚುಲ್ ಆಗಿ ಜ್ಯೂಸ್ ಕುಡಿಯಕ್ಕೆ ಹೋಗ್ತಾ ಇದ್ದೀವಿ. ಮನೆ ನೋಡಕ್ಕಾಗಿಲ್ಲ, ಅದಕ್ಕೆ ಜ್ಯೂಸ್ ಅದು ಕುಡಿಯೋಣ. ನೋಡಿ ಏನೋ ಬರ್ದೋ ಏನೋ ಬರ್ದಿರೋದು ನೀನು. ಗೊತ್ತಾಗ್ಬೋದು ಅಂತ ಏನೋ ಡಿಫ್ರೆಂಟ್ ಆಗಿ ಬಂದ. ನಿತೀಶ ಈ ವಿಡಿಯೋಗೆ 30,000 ಲೈಕ್ ಬಂದ್ರೆ, 30,000 ಲೈಕು, 1 ವಾರ RP ಬಿಲ್ಡರ್ಸ್ ಅಂತ ತಗೊಂಡು ಆಡ್ತೀನಿ ನನ್ನ ಕಾರ್ ಮೇಲೆ. ಹಾ ಹೇಳು ಏನ ಹಿಂಗೆಲ್ಲ ಕೇಳ್ಕೊಂಡ್ರೆ ಆಗಲ್ಲ, ಬಿದ್ದು ಒದ್ದಾಡ್ಬೇಕು. ಇಲ್ಲಿಲ್ಲ ಹೇಳ್ತಾ ಇಲ್ವಾ, ಪ್ರಮೋಟ್ ಮಾಡ್ತಾ ಇಲ್ವಾ ಗೈಸ್. ನೀವು 30,000 ಲೈಕ್ ಕೊಡಿ, ನನ್ನ ಕಾರ್ ಮೇಲೆ 1 ವಾರ ಹಾಕೊಂಡು ಆಡ್ತೀನಿ RP ಬಿಲ್ಡರ್ಸ್ ಅಂತ. ಸಂಜಯ್ ಇನ್ಸ್ಟಾಗ್ರಾಮ್ ಸ್ಟೋರಿ ಏನು ಸಂಜಯ್? ಏನು ಪ್ಲೀಸ್ ಗಾಯ್ಸ್ ನನಗೋಸ್ಕರ ಮಾಡಿ. ಪ್ಲೀಸ್ ಗೈಸ್ ಮಾಡೇ ಮಾಡ್ತಾರೆ ನೋಡು. ಆಯ್ತು ನೋಡುವ. 2 ವಾಟರ್ ಮೆಲನ್ ವಿತೌಟ್ ಶುಗರ್ ವಿತೌಟ್ ಐಸು, ಮತ್ತೆ 5 ಲೈಮ್ ಸೋಡಾ,
ಒಂದು ಮಾತ್ರ ಅದರಲ್ಲಿ ಸ್ವೀಟ್ ಆ್ಯಂಡ್ ಸಾಲ್ಟ್ ಐಸ್ ಕೂಡ ಹಾಕಿ ಸುರಿದು ಬಿಡಿ. ತುಂಬ ಟೆನ್ಷನ್ ಆಗೋದಿಲ್ಲ. ಲೈಮ್ ಸೋಡಾ ಒಂದು ಲೈಮ್ ಸೋಡಾ ಬಂತು ತೊಳಿದ್ರು. ಓ ಹಂಗಾಗ್ತೀರಾ? ತೊಳ್ರಪ್ಪ, ಅದೊಂದು ಎಕ್ಸ್ಟ್ರಾ ಆಗ್ಬಿಡುತ್ತಲ್ಲ. ಎಕ್ಸ್ಟ್ರಾನೇ ಆಗೋಗುತ್ತೆ. ಕೊಡ್ರೆ ಇನ್ನೊಂದು ಚೂರು ಇದು ಹಾಕ್ತೀನಿ. ಕುಡಿಯ ನಾನು ಗ್ಲಾಸ್ ಇಡಿ. ನಂದು ಬಂತು ವಯಸ್. ಪೋಡ್ಸ್ಕೊಡ ಇವನಿಗೆ ಪೋಡ್ರ ಹಾಕ್ಸ್ಕೊಡಲ್ಲ. ಹಾಕ್ಸ್ಕೊಬೇಡ ಹಾಕ್ಸ್ಕೊತ್ಯಾ? ಹಾಕ್ಸ್ಕೊ ಫುಲ್ ಹಾಕು. ಟೈರಲ್ಲಿ ಗಾಡಿ ಇಲ್ಲ ಬೇಸ್, ಫುಲ್ ಹೋಗ್ಬಿಡಿದೆ. ಪಂಚರ್ ಆಗಿದೆ ಸರ್ ಇದು. ಸೊ ನಿತೀಶ್ ಅವರೆಲ್ಲ ಹೊರಟ್ರು. ಬಾಯ್ ಬಾಯ್ಸ್. ಗೈಸ್ ಬಾಯ್ಸ್ಗೆಲ್ಲ ಬಾಯ್ ಹೇಳಿ. ಈಗ ನಾವು ಮನೆಗೆ ಹೊರಟಿದ್ದೀವಿ. ಟುಮ್ ಬರ್ತಿದೆ. ನಾನು ಟುಮ್ ಹೊರಡ್ಬೇಕು ಮನೆಗೆ. ಬನ್ನಿ ಹೋಗುವ. ಹಸುವಾಗ್ತಿದೆ. ಏನೋ ತಿನ್ನಬೇಕು ಅನ್ನೋ ಆಸೆ ಆಗ್ತಿತ್ತು. ಆಮೇಲೆ ಬೇಡ ಮನೇಲಿ ನಮ್ಮ ಅಮ್ಮ ಫಿಶ್ ರೈಸ್ ಎಲ್ಲ ಮಾಡಿಟ್ಟಿದ್ದಾರೆ ನನ್ನ ಮೀಲು. ಅದನ್ನು ತಿನ್ನೋಣ ಅಂತ ಹೋಗ್ತಾ ಇದ್ದೀನಿ. ಬಿಕಾಸ್ ರೀಸೆಂಟಾಗಿ ಏನು ನಾನು ಜಂಕ್ ಎಲ್ಲ ತಿಂದೆ ಅದೆಲ್ಲ ತಿನ್ನಬಾರ್ದಿತ್ತು ಅನ್ನೋ ಗಿಲ್ಟ್. ಬೇಸ್ ತುಂಬಾ ಕಮೆಂಟ್ ಆಗ್ತಾರೆ, ನೀನು ಒಬ್ಬನೇ ಡಯಟ್ ಮಾಡೋ ಒಂಥರ ಬೇಜಾನ್ ಡಯಟ್ ಅಂತಲೇ ಮಾತಾಡ್ತೀಯಾ ಹಂಗೆ ಅಂತ. ನನ್ನ ಲೈಫಲ್ಲಿ ಈಗ ಏನು ನಡೀತಿದೆ ಅದ್ರ ಬಗ್ಗೆನೇ ಮಾತಾಡ್ತೀನಿ. ಡೈಲಿ ವ್ಲಾಗ್ ಮಾಡ್ತಿದ್ದೀನಿ. ಇನ್ನೇನು ನಾನು ಹೊಸದಾಗಿ ಮಾತಾಡಲಿ. ನನ್ನ ಲೈಫಲ್ಲಿ ಈಗ ಡಯಟ್ ನಡೀತಿದೆ ಆ್ಯಂಡ್ ಡಯಟ್ ಇಸ್ ಸಮಥಿಂಗ್ ನ್ಯೂ ಫಾರ್ ಮೀ. ಆ್ಯಂಡ್ ಕಂಟ್ರೋಲ್ ಮಾಡೋದು, ಕ್ರೇವಿಂಗ್ನ ಕಂಟ್ರೋಲ್ ಮಾಡೋದು, ಏನಾದ್ರು ನೋಡಿದಾಗ ಕಂಟ್ರೋಲ್ ಮಾಡಿದಾಗ ನಂಗೆ ಹಿಂಗೆ ಆಗ್ತಿದೆ ಗೈಸ್ ಅಂತ ಹೇಳ್ಕೊತಿದ್ದೀನಿ ಅಷ್ಟೇ. ಇನ್ನೇನಿಲ್ಲ. ಅದನ್ನು ತೋರಿಸ್ಕೋಬೇಕು, ಬಿಲ್ಡಪ್ ಎಲ್ಲ ಏನಿಲ್ಲ ಗೈಸ್ ಅಷ್ಟೇ. ಟುಮ್ ಸಿಸಿಗೆ ಪಿಜ್ಜಾ ಮಾಡಿಕೊಡ್ಬೇಕಂತೆ. ಮಾಡಿಕೊಡುವ. ಪಿಜ್ಜಾಗೆಲ್ಲ ಪ್ರಿಪೇರ್ ಮಾಡಿ ನೋಡಿ ಇಟ್ಟಿದ್ದೀನಿ. ನಾನೇನೇ ತೋರಿಸಿದೆ, ಮತ್ತೆ ಏನು ತೋರಿಸೋದು, ಹೆಂಗೆ ಮಾಡೋದು ಅಂತೇಳಿ ಗೊತ್ತಿಲ್ಲ. ಪಿಜ್ಜಾ ಆಗುತ್ತೆ ಇವಾಗ. ನಮ್ಮ ಸಿಸಿ ಎಗ್ ರೈಸ್ ಮಾಡ್ತಾನೆ ಗ್ಯಾಪಲ್ಲಿ. ನಂದು ಊಟ ಆಯಿತು, ನಾನು ತಿಂದೆ. ರೈಸು, ಚಿಕನ್, ಫಿಶ್ಶು. ಸೊ ರೈಸು, ಫಿಶ್ಶು, ಮೊಟ್ಟೆ ಇದೆ. ಮೊಟ್ಟೆ ತಿನ್ನಬೇಕು, ಪ್ರೋಟೀನ್ ಕುಡಿದ್ಬಿಟ್ಟು ಮಲ್ಕೊಂಡು ಅಷ್ಟೇ. ನಾನು ಇಡೀ ದಿನ ನಂದು ಪ್ರೋಟೀನ್ ಸೋರ್ಸ್ನ ಕಂಪ್ಲೀಟೇ ಮಾಡಿಲ್ಲ. ಅಯ್ಯೋ ಮುಗ್ದೋಗುತ್ತೆ ರಾತ್ರಿಗೆ ಬೇಕಾಗುತ್ತೆ ಅಂತ. ನೋಡ್ರೆ ಫಿಶ್ ಇಟ್ಕೊಂಡಿದ್ದೀನಿ, ಚಿಕನ್ ಇಟ್ಕೊಂಡು, ಫಿಶ್ ಇಟ್ಕೊಂಡಿದ್ದೀನಿ, ಮೊಟ್ಟೆ ಇಟ್ಕೊಂಡಿದ್ದೀನಿ, ಪ್ರೋಟೀನ್ ಇಟ್ಕೊಂಡಿದ್ದೀನಿ. ಎಲ್ಲ ಪ್ರೋಟೀನ್ ಸೋರ್ಸೆ. ಅಮ್ಮ ಮಾಡಿದ್ರೆ ಎಗ್ ಬುರಿ ಸ್ವಲ್ಪ ಸಾಂಬಾರು ಹಾಕ್ಕೊಂಡು ಇವ್ರು ಎಗ್ ರೈಸ್ ತಿಂತಾವೆ ನೋಡಿ. ಸಂಜೆ ಮಾಡಿದ್ರೆ ಎಗ್ ರೈಸ್ ಖಾಲಿ. ಪಿಜ್ಜಾ ಆಗಲಿ ಅಂತ ವೆಯ್ಟ್ ಮಾಡ್ತಾನೆ ಇದ್ದೀನಿ. ನಿದ್ದೆ ಬರ್ತೀನಿ ನನಗೆ. ಇವರು ಪಿಜ್ಜಾ ಮಾಡಿಕೊಡು ಅಂದರು ಮಾಡ್ಕೊಂಡು ಕೂತಿದ್ದೀನಿ ಆಗಿಲ್ಲ. ಇದನ್ನು ನೋಡಿ ನನಗೆ ನಾನೇ ಫ್ಯಾನ್ ಆಗಿಬಿಟ್ಟೆ ಗೈಸ್. ಏನು ಸಕ್ಕತ್ತಾಗಿ ಮಾಡಿದ್ದೀನಿ ಪಿಜ್ಜಾನ. ನೋಡೋಕ್ಕೆ ಎಷ್ಟು ಸಕ್ಕತ್ತಾಗಿ ಕಾಣ್ತೈತೆ ನೋಡಿ. ವಾವ್, ನಿಮ್ಮ ಪಿಜ್ಜಾ ಬಂತು ಬಾಯ್ಸ್. ಏನು ಸೀರಿಸ್ಬಿಟ್ಟಿದ್ಯಾ? ಇಲ್ಲ, ಅದು ಕ್ರೀಮ್ ಅದು. ಹೌದಾ? ದೊಡ್ಡಿಲ್ಲದೆ ಈ ಪೀಸ್ ಗೊತ್ತಿಲ್ಲದೆ ಈ ಪೀಸ್ನ ದೊಡ್ಡದಾಗಿ ಕಟ್ ಮಾಡಿಬಿಟ್ಟಿದ್ದೀನಿ. ಆರಾಮ್ಸೆ ದೊಡ್ಡದು ಅಂದ್ಕೊಡು. ಒಂದೊಂದು ದೊಡ್ಡ ತೊಗೊಂಡೆ ಪಾಪ ಅವ್ನು. ಚಿಕ್ಕ ತಗೋ. ಸಾಸ್ ನೀನೇ ತಗೋ. ಚೆನ್ನಾಗಿದೆಯಾ? ನಾನು ಆಗಲಿ ಇಷ್ಟು ತಿನ್ಬಿಟ್ನಾ? ಗೈಸ್, ರಾತ್ರಿ ನನ್ನ ಮಗ ಮನೆಗೆ ಹೋಗಿಲ್ಲ. ನನ್ನ ಪಕ್ಕನ ಮಲ್ಕೊಂಡು ಬರ್ತಿರ್ತಿದ್ದ. ಅವ್ನು ಬ್ಲಾಗ್ ಎಂಡ್ ಮಾಡೋದು ಮರ್ತೋಗ್ಬಿಟ್ಟಿತ್ತು. ತುಂಬ ಕಂಬಳಿ ಆದ ಕೊಡೋ ಸಜ್ಜಿ ಎಲ್ಲ ಕೇಳಿಸ್ಕೊತಾನೆ ಎದ್ದಿದ್ದು. ತುಂಬ ಮನಸ್ಸಿಂದ ಒಳ್ಳೆಯವನು. ಆದರೆ ಅವಾಗ ಗೇ ಥರ ಆಡ್ತಾನೆ. ಕೇಳಿಸ್ಕೊದ ಸಂಜೆ? ಎಲ್ಲ ಕೇಳಿಸ್ಕೊತ. ರಾತ್ರಿ ನಾನು ಪಕ್ಕ ಮಲಗಿದ್ದಲ್ಲ, ನಿಂಗೆ ಯಾರು ಗೊತ್ತಾಯ್ತಾ ಏನಾದರೂ? ಸ್ಟ್ರೈಟಾಗಿ ನಡಿ. ಹೌದಾ? ಏನೂ ಆಗಿಲ್ಲ ಅವನಿಗೆ. ಖತಮ್. ಬಾಯ್ ಬಾಯ್, ಟಾಟಾ, ಗುಡ್ ಬಾಯ್, ಗಯಾ.